ನಮಸ್ಕಾರಗಳು. ನಾನು ನಜೀರ್ ಅಹಮದ್ ಚೋರ್ಗಸ್ತಿ, DMS ನ್ಯೂಸ್ಗೆ ಸ್ವಾಗತ. ಶಿವಾನಂದ ಎಸ್ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆ ಹಾಗೂ ಹಕ್ಕುತ್ತಾಯ ಸಭೆ. ಬಸವನ ಬಾಗೇವಾಡಿ ಜೂನ್ 7 ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶಿವಾನಂದ ಎಸ್ ಪಾಟೀಲ್ ಅವರಿಗೆ ರಾಜ್ಯ ಸಚಿವ ಸಂಪುಟದಲ್ಲಿ ಪ್ರಥಮ ದರ್ಜೆ ಸಚಿವ ಸ್ಥಾನ ನೀಡಬೇಕೆಂದು ಆಗ್ರಹಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಅವರ ಅಭಿಮಾನಿಗಳಿಂದ ಪಟ್ಟಣದಲ್ಲಿ ಭಾನುವಾರ ಬೃಹತ್ ಪ್ರತಿಭಟನೆ ಮತ್ತು ಹಕ್ಕೊತ್ತಾಯ ಸಭೆ ನಡೆಸಲಾಯಿತು. ಪ್ರತಿಭಟನೆಯ ಅಂಗವಾಗಿ ಪಟ್ಟಣದ ಬಸವೇಶ್ವರ ದೇವಸ್ಥಾನದಲ್ಲಿ ನಂದೀಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಬಳಿಕ ದೇವಸ್ಥಾನದಿಂದ ಬಸವೇಶ್ವರ ವೃತ್ತದ ಮೂಲಕ ಮೆರವಣಿಗೆ ನಡೆಸಿ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಸಾರ್ವಜನಿಕ ಸಭೆ ಹಮ್ಮಿಕೊಳ್ಳಲಾಯಿತು. ಸಭೆಯನ್ನು ಉದ್ದೇಶಿಸಿ ಈರಣ್ಣ ಪಟ್ಟಣಶೆಟ್ಟಿ, ಜಗದೇವಿ ಗುಂಡಳ್ಳಿ, ಸಂಗಮೇಶ್ ಓಲೇಕರ್, ಭಾಗ್ಯರಾಜ ಸೊನ್ನದ ಸೇರಿದಂತೆ ಹಲವಾರು ಜನ ಮಾತಾಡಿದರು. ಶಿವಾನಂದ ಎಸ್ ಪಾಟೀಲ್ ಅವರು 5 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದು 2 ಬಾರಿ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಾ ಇದ್ದಾರೆ. ಅವರಿಗೆ ವಹಿಸಲಾದ ಖಾತೆಗಳನ್ನು ಯಾವುದೇ ಕಪ್ಪು ಚುಕ್ಕೆ ಇಲ್ಲದಂತೆ ಸಮರ್ಥಕವಾಗಿ ನಿರ್ವಹಿಸಿದ್ದು, ಬಸವೇಶ್ವರರ ಜನ್ಮಸ್ಥಳವಾದ ಬಸವನ ಬಾಗೇವಾಡಿ ಕ್ಷೇತ್ರದ ಅಭಿವೃದ್ಧಿಗೆ ವಿಶೇಷ ಕೊಡುಗೆ ನೀಡಿದ್ದಾರೆ. ಹೀಗಾಗಿ ಇದೇ ತಿಂಗಳ 20ರಂದು ನಡೆಯಲಿರುವ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಆಗ್ರಹಿಸಿದರು. ಸಭೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ರವಿ ರಾಠೋಡ್, ಗ್ಯಾರಂಟಿ ಯೋಜನೆ ತಾಲೂಕು ಅಧ್ಯಕ್ಷ ಮೆಹಬೂಬ್ ನಾಯ್ಕೋಡಿ, ಶೇಖರ್ ಗೌಡ ಪಾಟೀಲ್, ಮಹಿಳಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ರುಕ್ಮಿಣಿ ರಾಠೋಡ್, ಬಸವರಾಜ್ ಕೋಟಿ, ರವಿ ನಾಯ್ಕೋಡಿ, ಅಶೋಕ್ ಚೆಲ್ವಾದಿ, ಸಂಜು ಕಲ್ಯಾಣಿ ಸೇರಿದಂತೆ ಕ್ಷೇತ್ರದ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಶಿವಾನಂದ ಎಸ್ ಪಾಟೀಲ್ ಅವರ ಅಭಿಮಾನಿಗಳು ಭಾಗವಹಿಸಿದ್ರು. ವರದಿ ಸಿದ್ದು ಜಮ್ಮಲ್ದಿನ್ನಿ, ಬಸವನ ಬಾಗೇವಾಡಿ. ಇದು ನಿಮ್ಮ ಧ್ವನಿ. ಪ್ರತಿಯೊಂದು ಫ್ಯಾಕ್ಟರಿಯಲ್ಲಿ ಇವತ್ತು ಒಂದು ಪೇವಿಂಗ್ ಮಷೀನ್ ಹಾಕಿ ಇವತ್ತಿನ ದಿವಸ ಪ್ರತಿಯೊಬ್ಬ ರೈತನಿಗೆ ಅನ್ಯಾಯ ಆಗಬಾರ್ದಂತ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತಿನ ದಿವಸ ಅಭಿವೃದ್ಧಿ ಪಥದ ಕಡೆಗೆ ಕಾರ್ಯವನ್ನು ಮಾಡಿದ್ದಾರೆ. ಸಾಕಷ್ಟು ಅಭಿವೃದ್ಧಿ ವಿಚಾರದಲ್ಲಿ ಅವರ ಸಹಾಯ ಸಹಕಾರ ಸರ್ಕಾರದಿಂದ ಒದಗಿಸಿಕೊಂಡು ಕೆಲಸವನ್ನು ಮಾಡಿ ಇವತ್ತೆಲ್ಲ APMCಗಳನ್ನ ಅಭಿವೃದ್ಧಿ ತಂದು ಇವತ್ತೆಲ್ಲಿ ಹೋದ್ರ ಸದ್ಯಕ್ಕೆ ಕಂಪ್ಯೂಟರೈಸ್ ಟೆಂಡರ್ ಆಗ್ಬೇಕನ್ನಂತ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತು ಕಾರ್ಯವನ್ನು ನಿಭಾಯಿಸಿದ್ದಾರೆ. ಮುಂದಿನ ದಿನಮಾನದಲ್ಲಿ ಈ ಖಾತೆ ಕೊಡದೇ ಇದ್ದ ಪಕ್ಷದಲ್ಲಿ ಬೇರೆ ಖಾತೆಯನ್ನು ಕೊಟ್ಟರು ಸಹ ಅವರು ನಿಭಾಯಿಸ್ತಾರೆ ಅನ್ನೋಂತ ಅಭಿಮಾನ ನಮ್ಮಲ್ಲಿದೆ. ಬಂದಂತ ಎಲ್ಲ ಕಾರ್ಯಕರ್ತರ ಅಭಿಮಾನದಿಂದ ಇವತ್ತಿನ ದಿವಸ ಮತ್ತೆ ನಾವು ಸರ್ಕಾರಕ್ಕೆ ಒಂದು ಒತ್ತಾಯ ಮಾಡ್ತಾ ಇದ್ದೇವೆ. ವಿನಂತಿ ನಿಮ್ಮ ಹೆಸರು? ನನ್ನ ಹೆಸರು ಈರಣ್ಣ ಪಟ್ಟಣಶೆಟ್ಟಿ, ಮಾಜಿ ಬ್ಲಾಕ್ ಅಧ್ಯಕ್ಷರು. ಕ್ಷೇತ್ರದ 2 ಬ್ಲಾಕ್ಗಳ ಸುಮಾರು 1000 ಜನ ಕಾರ್ಯಕರ್ತರು ಸೇರ್ಕೊಂಡು ಬಸವೇಶ್ವರ ವೃತ್ತದಿಂದ ಅಣ್ಣ ಬಸವಣ್ಣನವರ ದೇವಾಲಯ, ಮೂಲ ನಂದೀಶ್ವರ ದೇವಾಲಯದಲ್ಲಿ ನಾವು ಅಭಿಷೇಕ ಮಾಡುವ ಮುಖೇನ ನಾವು DK ಶಿವಕುಮಾರ್ ಅವರಿಗೆ ಹಾಗೂ ನಮ್ಮ KPCC ಅಧ್ಯಕ್ಷರಾದಂತ BK ಹರಿಪ್ರಸಾದ್ ಅವರಿಗೆ ಆಗ್ರಹಿಸುವುದೇನೆಂದ್ರೆ, ಬಸವನಾಡಿನ ನಾಯಕ, ಪ್ರಭಾವಿ ನಾಯಕ ಶಿವಾನಂದ ಎಸ್ ಪಾಟೀಲ್ ಸಾಹೇಬರಿಗೆ ಮಂತ್ರಿ ಸ್ಥಾನ ಕೊಡಬೇಕೆಂದು ಆಗ್ರಹಿಸ್ತೀನಿ. ಬಂಜಾರ ಮುಖಂಡ ರವಿ ರಾಠೋಡ್, ಬಸವನ ಬಾಗೇವಾಡಿ. ಇವತ್ತು ನಮ್ಗೆಲ್ಲ ಗೊತ್ತಿದ ಹಾಗೆ ಅಣ್ಣ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕನನ್ನಾಗಿ ಮಾಡುವುದರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯವರಿಗೆ ಹೆಚ್ಚಿನ ಒತ್ತನ್ನು ಹಾಕಿ ಇಡೀ ಒಂದು ರಾಜ್ಯಕ್ಕೆ ಮಾದರಿ ಕೆಲಸವನ್ನು ಮಾಡತಕ್ಕಂಥ ಸನ್ಮಾನ್ಯ ಶಿವಾನಂದ ಪಾಟೀಲ್ರಿಗೆ ತಾವು 2ನೇ ಅವಧಿಯಲ್ಲಿ ಒಂದು ಸಚಿವ ಸ್ಥಾನ ಕೊಡ್ಬೇಕಂತೇಳಿ ನಾವು ಕೋಲಾರ ಬ್ಲಾಕ್ ವತಿಯಿಂದ, ಬಾಗೇವಾಡಿ ಬ್ಲಾಕ್ ವತಿಯಿಂದ ಹಕ್ಕೊತ್ತಾಯ ಮಾಡ್ತೀವಿ. ತಾವು ಕೊಟ್ಟೆ ಕೊಡಬೇಕು, ಇಲ್ಲಂತಂದ್ರೆ ಇದಕ್ಕಿಂತ ಉಗ್ರ ರೂಪದಲ್ಲಿ ಹೋರಾಟ ಆಗುವುದು ಯಾವುದೇ ಸಂದೇಹ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭ ಹೇಳಿ ನನ್ನ ಮಾತನ್ನು
ಮಾಡುವಂತ ಕಾರ್ಯಕ್ಕೆ ಇವತ್ತು ಶ್ಲಾಘನೆಯನ್ನು ಕೊಟ್ಟು ನಾವು ಕೆಲಸ ಮಾಡಿಸ್ಕೋಬೇಕಾಗಿದೆ. ಯಾವುದೇ ಅವರಿಗೆ ಹಕ್ಕನ್ನು ಕೊಟ್ಟಾಗ, ಅವ್ರ ಸಚಿವ ಸ್ಥಾನವನ್ನು ಕೊಟ್ಟಾಗ ಇದು ನನಗೆ ಬರಂಗಿಲ್ಲ, ನಾವು ಅಲ್ಲೇ ಅನ್ನೋಂಥ ವ್ಯವಸ್ಥೆ ಇಲ್ಲ. ನನ್ನ ಸಾಕಷ್ಟು ಅಧಿಕಾರಿ ಬಂಧುಗಳು 2004ರಲ್ಲಿ ಬಸವನ ಬಾಗೇಡಿ ಮೊದಲ ಬಾರಿಗೆ ಬಂದಾಗ ಅವ್ರು ಕೇಳ್ತಾ ಇದ್ರು, ಇಂಜಿನಿಯರ್ಗಳಾಗಲಿ ಡಾಕ್ಟರ್ಗಳಾಗಲಿ, ಏನು ನಿಮ್ಮ ಸಾಹೇಬ್ರ ಕ್ವಾಲಿಫಿಕೇಶನ್ ಅಂತೇಳಿ. ನಮ್ಮ ಸಾಹೇಬ್ರ ಕ್ವಾಲಿಫಿಕೇಶನ್ ಓನ್ಲಿ ಫಾರ್ ಡಿಫಾರ್ಮಸಿ ಅಂತ ಒಂದು ವಿದ್ಯೆಯಲ್ಲಿ ಇವತ್ತಿನ ದಿವಸ ಎಲ್ಲರ ಜೊತೆಯಲ್ಲಿ ಬೆರೆತು ಜಿಲ್ಲೆಯಾದ್ಯಂತಲ್ಲ ರಾಜ್ಯಾದ್ಯಂತ ಕೆಲಸವನ್ನು ಮಾಡುವಂತ ಸಮಯದಲ್ಲಿ ಯಾವ ಕೆಲಸಗಳನ್ನು ಕೈ ತೆಗೆದುಕೊಳ್ಬೇಕನ್ನಂತ ಒಂದು ವಿಚಾರ ಹಂಚಿಕೊಂಡು ಕೆಲಸವನ್ನು ಮಾಡುವವರು ಯಾರಾದರೂ ಇದ್ರೆ ಅದು ಶಿವಾನಂದ ಪಾಟೀಲ್ ಅಂತ ಇವತ್ತಿನ ದಿವಸ ನಾವು ಘಂಟಾಘೋಷವಾಗಿ ಹೇಳ್ಬೇಕಾಗ್ತಾ ಇದೆ. ಯಾಕೆಂದ್ರೆ ಅವರು ತಿಕೋಟ ಭಾಗದಲ್ಲಿ 2 ಬಾರಿ ಶಾಸಕರಾಗಿ 2004ರಿಂದ ಬಸವನ ಬಾಗೇಡಿ ಬಂದು 4 ಬಾರಿ ಶಾಸಕರಾಗಿ ಕಾರ್ಯವನ್ನು ನಿಭಾಯಿಸಿದ್ದು ನೋಡಿದ್ರೆ ಇಲ್ಲಿ ಬಂದಂತ ಎಲ್ಲ ಕಾರ್ಯಕರ್ತರ ಹರ್ದೋಷ್ಕಾರ ಅವ್ರ ಮೇಲಿದೆ ಅಂತ ಮಾತನ್ನು ಸಹಿತ ನಾನು ಹೇಳಬೇಕು. ಯಾಕಂದ್ರೆ ಯಾವುದೇ ಹಳ್ಳಿಯಲ್ಲಿ ಯಾವುದೇ ವ್ಯಕ್ತಿ ಹೋದರೂ ಸಹಿತ ಅವನ್ ಕೆಲಸ ಕೇಳದೆ ನಿಮ್ಮ ಊರಿಗೆ ಇಂತಿಂತ ಕೆಲಸ ಮಾಡಿನಂತ ಹೇಳಂತ ಶಾಸಕರು ಯಾರಾದ್ರೂ ಇದ್ರೆ ಅದು ಶಿವಾನಂದ ಪಾಟೀಲ್ ಅಂತ ಇವತ್ತಿನ ದಿವಸ ನಾವು ಹೇಳಲೇಬೇಕು. ಯಾವುದೇ ಒಂದು ಅಭಿವೃದ್ಧಿ ಕೆಲಸಕ್ಕೆ ಹಾಕ್ಬೇಕಾದಾಗ ನಾವು ಬಸವನ ಬಾಗೇವಾಡಿಯಲ್ಲಿ ನಮ್ಮೂರಲ್ಲಿ 3 ಜಾತಿ 3 ಗೌಡಿಕೆ 3 ರಸ್ತೆಗಳಿರ್ತಾವ. ಒಂದೊಂದು ಊರಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸವನ್ನು ಮಾಡಿಸ್ಕೋಬೇಕಾರೆ ನಮ್ಮ ಊರಾಗ ಯಾರು ಹೋಗಿ ಸಾಹೇಬ್ರ ನಮಗೆ ಇಂಥ ಕೆಲಸ ಮಾಡೋನಂತವ್ರು ಯಾರು ಇಲ್ಲದಂತ ಸಮಯದಲ್ಲಿ ಬಸವನ ಬಾಗೇಡಿ ಪಟ್ಟಣವನ್ನು ಪೂರ್ತಿ ಅಭಿವೃದ್ಧಿ ಮಾಡಿದ್ದಾರೆ. ಅದರಂತೆ ಬಾಗೇವಾಡಿ ತಾಲೂಕನ್ನು ಪೂರ್ತಿ ಅಭಿವೃದ್ಧಿ ಮಾಡಬೇಕಾದಾಗ ಅವರು ತಮ್ಮ ಸ್ವ ಇಚ್ಛೆಯಿಂದ ಅಭಿವೃದ್ಧಿ ಪಥದ ಕಡೆಗೆ ಕೈಯನ್ನು ಕೊಟ್ಟು ಕೆಲಸ ಮಾಡುವಂತ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಶಿವಾನಂದ ಪಾಟೀಲ್ ಅಂತ ಇವತ್ತಿನ ದಿವಸ ನಾನು ಹೇಳಬೇಕು. ಯಾಕಂದ್ರೆ ಯಾವುದೇ ಕೆಲಸ ಮಾಡಬೇಕಾದಾಗ ಯಾರನ್ನು ಕೇಳದೆ ಆ ಕೆಲಸ ಪೂರ್ತಿ ಮಾಡಿ ತೋರಿಸಿದಾಗ ನಿಮಗೆ ಅನುಕೂಲತೆ ಆಗುವಂತ ಒಂದು ವ್ಯವಸ್ಥೆಯಲ್ಲಿ ನಾನು ಕೆಲಸವನ್ನು ಮಾಡ್ತೀನಿ ಅಂತ ಮಾತನ್ನು ಹೇಳಿ ಈಗಾಗಲೇ ಹಿಂದಿನ ಸರ್ಕಾರದಲ್ಲಿ ಇದು ಮಾಡಿ ಸರ್ಕಾರದಲ್ಲಿ ಹೆಲ್ತ್ ಮಿನಿಸ್ಟರ್ ಆಗಿ ಆ ಹೆಲ್ತ್ ಮಿನಿಸ್ಟರ್ ಇದ್ದಾಗ ರಾಜ್ಯಾದ್ಯಂತ ಎಲ್ಲ ಸರ್ಕಾರಿ ದವಾಖಾನೆಗಳನ್ನು ಮೇಲ್ದರ್ಜೆಗೇರಿಸುವಂತ ಒಂದು ಕೆಲಸವನ್ನು ಮಾಡಿದ್ರು. ಈಗಾಗಲೇ ಬಿಜಾಪುರದಲ್ಲಿ ತಾಯಿ ಮಗು ಅನ್ನುವಂತ ಒಂದು 100 ಹಾಸಿಗೆ ಒಂದು ಬೆಡ್ ದವಾಖಾನೆಯನ್ನು ಮಾಡಿದಾಗ ಇವತ್ತು ಯಾವುದೇ ಬಡಬಗ್ಗ ಮಕ್ಕಳು ಅಲ್ಲಿ ಹೋದಾಗ ಪುಕ್ಕಟೆಯಾಗಿ ಹೆರಿಗೆ ಆಗುವಂತ ಒಂದು ಸಹಕಾರವನ್ನು ಮಾಡಿಕೊಟ್ರು. ಅದೇ ರೀತಿಯಲ್ಲಿ ಬಿಜಾಪುರದಲ್ಲಿ ಬಹುತರವಾದಂತ ಜಾಗ ಇದೆ, ಅದಕ್ಕೆ ನಾವು ಮೆಡಿಕಲ್ ಕಾಲೇಜ್ ಕೊಡಬೇಕು ಅನ್ನೋಂತ ಒಂದು ವಿಚಾರನ ಇಟ್ಕೊಂಡಾಗ ಅವತ್ತಿನ ದಿವಸ ಬೇರೆ ರೀತಿಯಲ್ಲಿ ಮೆಡಿಕಲ್ ಕಾಲೇಜ್ ಕೊಡ್ತೇವೆ ಅಂದಾಗ ಅದಕ್ಕೆ ಒಪ್ಪಿಗೆ ಕೊಡಲಿಲ್ಲ. ಮೊನ್ನೆಯ ದಿವಸ ಮತ್ತೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮುಂದಿನ ದಿನಮಾನದಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ಬಿಜಾಪುರಕ್ಕೆ ಸರ್ಕಾರಿ ಕಾಲೇಜ್ ವೈದ್ಯಕೀಯ ಕಾಲೇಜನ್ನು ಕೊಡಬೇಕನ್ನಂತ ಒತ್ತಾಯವನ್ನು ಮಾಡಿದಾಗ ಈ ಮುಂದಿನ ಸರ್ಕಾರದಲ್ಲಿ ಸರ್ಕಾರಿ ಕಾಲೇಜನ್ನು ತೆಗೆದುಕೊಳ್ಳುವಂತ ಒಂದು ವ್ಯವಸ್ಥೆಯನ್ನು ಸಹ ಸನ್ಮಾನ್ಯ ಸಚಿವರು ಮಾಡ್ತಾ ಇದ್ದಾರೆ. ಅದೇ ರೀತಿ ಯಾವುದೇ ಕೆಲಸ ಮಾಡಬೇಕಾದಾಗ ಅವರಂತಲ್ಲಿ ಒಂದು ಶಕ್ತಿ ಇದೆ. ಆ ಶಕ್ತಿಗಾಗಿ ಕೆಲಸ ಮಾಡುವಂತ ಸಮಯದಲ್ಲಿ ಬಸವನ ಬಾಗೇವಾಡಿ ತಾಲೂಕು, ನಿಡಗುಂದಿ ತಾಲೂಕು ಹಾಗೂ ಕೋಲಾರ ತಾಲೂಕದ ಎಲ್ಲ ಏಕೈಕ ಸಚಿವ ಸ್ಥಾನ ಉತ್ತಮದಂತ ವ್ಯಕ್ತಿ ಅಂದ್ರೆ ಅದು ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಸಾಹೇಬ್ರು ಅಂತ ನಾ ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಪ್ರತಿಯೊಬ್ಬರು ಮಾಡುವ ಕೆಲಸ ಹೇಳ್ತಾರೆ, ಬಟ್ ಆದ್ರೆ ನಮ್ಮಂತ ಈ ಸನ್ಮಾನ್ಯ ಶಿವಾನಂದ ಪಾಟೀಲ್ ಸಾಹೇಬರು ಯಾವುದೇ ಕೆಲಸವನ್ನ ಹೇಳದೆ ಮಾಡಿ ತೋರಿಸುವಂತ ಏಕೈಕ ಧೀಮಂತ ನಾಯಕ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ನೋಡ್ಬೇಕಾದ್ರೆ ನಮ್ಮಲ್ಲಿ ಆದಂತ ಅಭಿವೃದ್ಧಿ ನಂಜುಂಡಪ್ಪ ವರದಿ ಪ್ರಕಾರ ನಮ್ದು ಬಹಳ ಹಿಂದುಳಿದ ಮತಕ್ಷೇತ್ರ. ಅದ್ ನೋಡಿದ್ರೆ ಸನ್ಮಾನ್ಯ ಶಿವಾನಂದ ಪಾಟೀಲ್ ಅವರು ಏನ್ ಈ ಮತಕ್ಷೇತ್ರಕ್ಕೆ ಬಂದಾದ್ಮೇಲೆ ನಮ್ಮ ಮತಕ್ಷೇತ್ರ ಹೇಗಾಗಿದೆ ಅಂತಂದ್ರೆ ಅಪ್ಪ ಬಸವಣ್ಣ ಕಂಡು ನಾಡಿನಂತೆ ಅಭಿವೃದ್ಧಿಯಾಗಿ ಮುಂಬರುವ ದಿನಗಳಲ್ಲಿ ಏನ್ ಈ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಸನ್ಮಾನ್ಯರಿಗೆ ನಮ್ಮ ಶಿವಾನಂದ ಪಾಟೀಲ್ ಸಾಹೇಬರಿಗೆ ಒಂದು ಸಚಿವ ಸ್ಥಾನ ಕೊಟ್ರೆ ಈ ಕರ್ನಾಟಕದಾದ್ಯಂತ ಬಸವಣ್ಣ ನಾಡಿನ ಒಂದು ಕೀರ್ತಿ ಅಚ್ಚುಕಟ್ಟಾಗಿ ಭಾರತ ದೇಶದಲ್ಲೇ ಹೊರಹೊಮ್ಮುತ್ತದಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಕಾಯಕವೇ ಕೈಲಾಸ ಅಂತ ಹೇಳಿ ಬೋರ್ಡ್ ಹಾಕೋದಷ್ಟೇ ಅಲ್ಲ, ಕಾಯಕ ಯೋಗಿ ಆದಂತ ಸನ್ಮಾನ್ಯ ಶಿವಾನಂದ ಪಾಟೀಲರಿಗೆ ಸಚಿವ ಸ್ಥಾನ ಕೊಟ್ಟು ಕರ್ನಾಟಕದಲ್ಲೇ ಒಬ್ಬ ಒಳ್ಳೆ ಶಾಸಕ ಅನಿಸ್ಕೊಂಡಂತ ಸನ್ಮಾನ್ಯ ಶಿವಾನಂದ ಪಾಟೀಲರಿಗೆ ಕರ್ನಾಟಕದಲ್ಲಿ ಅಚ್ಚುಮೆಚ್ಚಿನ ಸಚಿವ ಒಂದು ಪಟ್ಟ ಬಂದೇ ಬರ್ತದೆ ಅಂತ ನಾವೆಲ್ಲ ಬಸವಣ್ಣನವರು ಹೆಮ್ಮೆಯಿಂದ ಹೇಳ್ತೀವಿ. ಅಂತ ಹೆಮ್ಮೆಯ ಪುತ್ರನಿಗೆ ಇವತ್ತಿನ ಈ ಸಂಪುಟದಲ್ಲಿ ಅವ್ರಿಗೆ ಸಚಿವ ಸ್ಥಾನ ಕೊಟ್ಟು ಆ ಗೌರವನ್ನ ಅವ್ರಿಗೆ ನೀಡ್ಬೇಕಂತ ಹೇಳ್ಕೊಂಡು ಎಲ್ಲ ನಮ್ಮ ಬಸವಣ್ಣ ನಾಡಿನವರ ಪರವಾಗಿ ಎಲ್ಲ ನಮ್ಮ ಕ್ಷೇತ್ರದ ಪರವಾಗಿ ಎಲ್ಲ ಜಾತಿ ಮತ ಭೇದ ಮತ್ತು ಏನ್ ಸನ್ಮಾನ್ಯ ಶಿವಾನಂದ ಪಾಟೀಲ್ ಅವ್ರು ಕೆಲಸ ಮಾಡ್ತಾರ ಅದಕ್ಕೆ ಒಂದು ನ್ಯಾಯ ಒದಗಿಸ್ಬೇಕಂತ AICIC ಆಗಿರ್ಬೋದು KPCC ಅವರಿಗೆ ಈ ಮೂಲಕ ನಾವು ಹಾಕುವ ನಾನು ಮಂಡಿಸ್ತೀನಿ. ಅವಾಗೆಲ್ಲ ನಾವೆಲ್ಲ ಕಾಯ್ದಿದ್ವಿ ಏನಂತ ಹೇಳಿ
ಸನ್ಮಾನ್ಯ ಶಿವಾನಂದ ಪಾಟೀಲ್ ಸಾಹೇಬ್ರ ಹೆಸರು ಕೂಡ ಆ 13 ಜನರಲ್ಲಿ ಒಂದು ಇದ್ದೇ ಇರ್ತದ ಅಂತಕ್ಕಂಥ ದೃಢ ಒಂದು ನಂಬಿಕೆ ನಮ್ಮೆಲ್ಲರಲ್ಲಿ ಇತ್ತು. ಸನ್ಮಾನ್ಯ ಶಿವಾನಂದ ಪಾಟೀಲ್ ಸಾಹೇಬರ ಎಲ್ಲ ಒಂದು ಅಭಿಮಾನಿಗಳಿಗೆ ಇತ್ತು. ಯಾಕಂತಂದ್ರ ಶಿವಾನಂದ ಪಾಟೀಲ್ ಸಾಹೇಬ್ರ ಎಂತವ್ರು ಅಂತಂದ್ರೆ ನಾವು ಅವ್ರ ಬಗ್ಗೆ ಬಹಳ ಯಾಕೆ ಟೈಮ್ ಸಮಯ ಕಡಿಮೆ ಕೊಟ್ಟಾರ. ಯಾಕಂದ್ರೆ ಇನ್ನೂ ಬಹಳಷ್ಟು ಜನ ಹಿರಿಯರು ಮಾತಾಡೋರು ಅದಾರ. ಯಾಕಂದ್ರೆ ಅವ್ರ ಕೆಲಸದ ಬಗ್ಗೆ ಅಂತೂ ಏನ್ ಹೇಳುವಂತಿಲ್ಲ. ಯಾಕಂದ್ರೆ ನಾವೆಲ್ಲ ಕಣ್ಣಾರೆ ಕಂಡವ್ರೆ, ನಾವೆಲ್ಲ ಇಲ್ಲಿ ಇದ್ದವ್ರು. ಯಾಕಂದ್ರ ಅವ್ರಿಗೆ ಯಾವುದೇ ಸ್ಥಾನವನ್ನು ಕೊಡ್ಲಿ, ಯಾವುದೇ ಇರ್ಲಿ, ಅವ್ರಿಗೆ ಮಂತ್ರಿನೇ ಅಂತಿಲ್ಲ, ಬರೀ ಶಾಸಕರಾಗಿದ್ರೇ ಸಹಿತ ಅವ್ರು ಸಾಕಷ್ಟು ಕೆಲಸ ಕಾರ್ಯಗಳನ್ನ ಮಾಡಿ ಕೆಸಿಂದ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿದ್ದು ಕರ್ನಾಟಕದ ನಂಬರ್ 1 ಶಾಸಕ ಅಂತ ಹೇಳಿ ಕೆಸಿಂದ ಸಚಿವರಾಗೋಕ್ಕಿಂತ ಮೊದಲೇ ಅವ್ರ ಹೆಸರು ಪಡೆದಂತ ನಾಯಕ ಯಾರಾದ್ರ ಅದು ಸನ್ಮಾನ್ಯ ಶಿವಾನಂದ ಪಾಟೀಲ್ ಸಾಹೇಬ್ರು ಅಂತಕ್ಕಂಥದ್ದನ್ನ ನಾವು ಒತ್ತಿದನಿಯಲ್ಲಿ ಹೇಳಲೇಬೇಕಾಗತ್ತ. ಯಾಕಂತಂದ್ರ ಇವತ್ತು ಅವರಿಗೆ ಮೊದಲೇ ಏನದ 2018 ಕುಮಾರಸ್ವಾಮಿ ಅವರ ಒಂದು ಮಂತ್ರಿ ಮಂಡಲದಲ್ಲಿ ಆರೋಗ್ಯ ಒಂದು ಖಾತೆಯನ್ನು ಕೊಟ್ರು. ಅವ್ರು ಅದು ಇದು ಕೇಳಿಲ್ಲ, ಮಂತ್ರಿ ಒಂದು ಕೊಟ್ರೆ ಸಾಕವ್ರಿ. ಆರೋಗ್ಯ ಖಾತೆ ಕೊಟ್ರ ಆ ಆರೋಗ್ಯ ಖಾತೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಂದು ಕರ್ನಾಟಕದಲ್ಲಿ ಏನೈತಿ ಇವತ್ತ ಆ ಆರೋಗ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆ ಇತ್ತು. ಬಡಬಗ್ಗರಿಗೆ ಇವತ್ತೇನದ ಉತ್ತಮ ಆರೋಗ್ಯ ಸೇವೆಯನ್ನು ಒದಗಿಸುವಲ್ಲಿ ಕೆಲಸ ಕಾರ್ಯಗಳು ಮಾಡಿದ್ರೆ ಯಾರಾದ್ರೂ ಇದ್ರ ಅದು ಕೂಡ ಸನ್ಮಾನ್ಯ ಶಿವಾನಂದ ಪಾಟೀಲ್ ಸಾಹೇಬ್ರು ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳಲೇಬೇಕಾಗತ್ತ. ಅದರ ಜೊತೆಗೆ ಅವ್ರು ಬರೇ ರಾಜ್ಯ ಒಂದೇ ನೋಡ್ಲಿಲ್ಲ, ಅದ್ರ ಜೊತೆಗೆ ನನ್ನ ತವರು ಜಿಲ್ಲೆ ಬಿಜಾಪುರ್ನು ನೋಡ್ಬೇಕು ಅಂತ ಹೇಳಿ ಕೆಸಿಂದ ಏನದ ಬಿಜಾಪುರಕ್ಕೆ ಏನದ ಒಂದು ಹೆರಿಗೆ ಆಸ್ಪತ್ರೆಯನ್ನು ಮಾಡಿಕೊಟ್ರು. ದೊಡ್ಡ ಒಂದು ಹೆರಿಗೆ ಆಸ್ಪತ್ರೆ. ಇವತ್ತು ಯಾವುದೇ ಖಾಸಗಿ ಆಸ್ಪತ್ರೆಗೆ ಯಾವುದೇ ರೀತಿಯ ಸೌಲಭ್ಯಗಳ ಕಡಿಮೆ ಇರ್ತಕ್ಕಂಥ, ಕಡಿಮೆ ಇರಲಾರ್ದಂತ ಒಂದು ಒಳ್ಳೆಯ ಸುಸಜ್ಜಿತವಾದಂತ ಹೆರಿಗೆ ಆಸ್ಪತ್ರೆಯನ್ನು ಬಿಜಾಪುರದಲ್ಲಿ ಕಟ್ಟಿದ್ದಾರೆ ಬಂಧುಗಳೇ. ಇವತ್ತ ನಾವು ಯಾರಾದ್ರೂ ಹೊರಗೆ ಒಂದು ಬಾಣೆತನಕ ನಾವು ಒಬ್ಬನ ಹೆಣ್ಣು ಮಗಳನ್ನ ನಾವು ಕಳಿಸಿದ್ರ 50,000 ಮ್ಯಾಲ ಇವತ್ತು ಬಿಲ್ ಮಾಡ್ತಾರೆ ಒಂದು ದವಾಖಾನೆ ಒಳಗ. ಆದ್ರೆ ಒಂದೇ ₹1 ಕೊಡ್ಲಾರದೆ ಅವ್ರಿಗೆ ಊಟನೂ ಸಹಿತ ಆ ಪೇಷಂಟ್ ಜೋಡಿ ಇದ್ದವ್ರು ಊಟ ಕೊಟ್ಟು ಇವತ್ತು ಆ ಹೆರಿಗೆಯನ್ನು ಸುಸಜ್ಜಿತವಾದಂತ ಹೆರಿಗೆಯನ್ನು ನೀಡತಕ್ಕಂಥ ಒಂದು ಸೇವೆ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದು ಅದು ಕೂಡ ಶಿವಾನಂದ ಪಾಟೀಲ್ ಅಂತಕ್ಕಂಥದ್ದನ್ನು ಹೇಳ್ಬೇಕಾಗತ್ತ. ಅದರ ಜೊತೆಗೆ ಈ ಕಳೆದ 3 ವರ್ಷದಲ್ಲಿ ಸಹಿತ ಅವ್ರಿಗೆ ಮತ್ತೆ ಮಂತ್ರಿ ಸ್ಥಾನ ಒಂದು ಒದಗಿ ಬಂತು. ಅದರಲ್ಲಿ ಏನೈತಿ ಇವತ್ತ ಕಬ್ಬು ಅಭಿವೃದ್ಧಿ, ಜವಳಿ, ಹಿಂಗ್ ಸಕ್ಕರೆ ಹಿಂಗ್ ಕೊಟ್ರು. ಇವತ್ತಿವ ಕಬ್ಬು ಅಭಿವೃದ್ಧಿ ಮತ್ತೆ ಈ ಸದ್ಯ ಈಗ ನಾವ್ ಹೇಳ್ತೇವಲ್ಲ, ಈಗ ಸಕ್ಕರೆ ಹೆಂಗ್ ತಯಾರಾಕದ್ರಿ, ಕಬ್ಬಿನ ಏನದ ಇವತ್ತು ನಾವು ಗಾಣಕ್ಕೆ ಹಾಕಿ ತೆಗೆದ್ರೆ ಮುಂದೆ ಆ ರಸ ಬರ್ತೈತಿ, ಆ ರಸದಿಂದ ಸಕ್ಕರೆ. ಹಾಗೂ AICC ಪ್ರಧಾನ ಕಾರ್ಯದರ್ಶಿಗಳಾದ ಅವ್ರಿಗೂ ಕೂಡ, ಹಾಗೂ ನಮ್ಮ BK ಹರಿಪ್ರಸಾದ್ ಅವರಿಗೆ, ಹಾಗೂ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರಿಗೆ, ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ, ಹಾಗೂ ಇತ್ತೀಚಲಾಗಿ ನಮ್ಗ ಪಾರ್ಟಿ ನಡೆಸಿಕೊಂಡಂತ BK ಹರಿಪ್ರಸಾದ್ ಅಂತ ಬರ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾವು ಮೊದಲನೇದಾಗಿ ಬಸವನ ಬಾಗೇವಾಡಿ ತಾಲೂಕು ಮತ್ತು ಬಸವನಾಡಿನ ಗ್ರಾಮದಿಂದ ನಾವೆಲ್ಲರೂ ಒಂದು ದೊಡ್ಡದಾಗಿ ಹಕ್ಕೊತ್ತಾಯನ್ನ ಮಾಡ್ತಾ ಇದ್ದೇವೆ. ಶ್ರೀ ಶಿವಾನಂದ ಪಾಟೀಲ್ ಅವರಿಗೆ ಉಪಮುಖ್ಯಮಂತ್ರಿ ಮತ್ತು ಮಂತ್ರಿ ಸ್ಥಾನ ಕೊಡಬೇಕೆಂದು ನಾವು ಈ ಮೂಲಕ ತಿಳಿಸ್ತಾ ಇದ್ದೀವಿ. ಯಾಕೆ ಉಪಮುಖ್ಯಮಂತ್ರಿ ಕೊಡಬೇಕು? ದಕ್ಷಿಣ ಕರ್ನಾಟಕಕ್ಕೆ ಒಂದು ನ್ಯಾಯ, ಉತ್ತರ ಕರ್ನಾಟಕಕ್ಕೆ ಒಂದು ನ್ಯಾಯನಾ? ದಕ್ಷಿಣ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಉತ್ತರ ಕರ್ನಾಟಕ ಯಾರು ಬೇಡವಾ? ಶಿವಾನಂದ ಪಾಟೀಲ್ ಅವರು ಎದರಲ್ಲಿ ಕಡಿಮೆ ಇದ್ದಾರೆ? ಸಹಕಾರ ಕ್ಷೇತ್ರದಲ್ಲಿ ಏನಾದ್ರು ಕಡಿಮೆ ಇದೆಯಾ? ಜಲಸಂಪನ್ಮೂಲ ಇಲಾಖೆ ಖಾತೆ ಕೊಟ್ಟು ನೋಡಿ ಒಂದ್ಸಾರಿ. ಬೇಡ ಬೇಡ ಅಂದವ್ರಿಗೆಲ್ಲ ಕೊಡ್ತೀರಾ, ನಮ್ಗೆ ಯಾಕೆ ಕೊಡಲ್ಲ? ಉತ್ತರ ಕರ್ನಾಟಕದವ್ರಿಗೆ ಮೊನ್ನೆ 14 ಸಚಿವ ಸ್ಥಾನದಲ್ಲಿ ಬರೀ 5 ಸಚಿವ ಸ್ಥಾನ ಬರೀ ಉತ್ತರ ಕರ್ನಾಟಕ ಕೊಟ್ಟಿದ್ದಾರೆ. ಎಲ್ಲಿದೆ ನ್ಯಾಯ? ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರಿಗೆ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ, ಇವತ್ತು ತಾರತಮ್ಯ ಆಗದೆ ಉತ್ತರ ಕರ್ನಾಟಕಕ್ಕೆ ಬರುವಂತ ದಿನಗಳಲ್ಲಿ 32 ಸಚಿವ ಸ್ಥಾನಗಳಲ್ಲಿ ಕನಿಷ್ಠ 16 ಸಚಿವ ಸ್ಥಾನ ಉತ್ತರ ಕರ್ನಾಟಕದಲ್ಲಿ ಬೇಕು. ಅದರಲ್ಲಿ ಮೊದಲನೇದಾಗಿ ಶಿವಾನಂದ ಪಾಟೀಲ್ ಅವರ ಹೆಸರಿರಬೇಕು. ಯಾಕಂದ್ರೆ ನಾವು ಉತ್ತರ ಕರ್ನಾಟಕದವರು ಏನೇ ಆದ್ರೂ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದೀವಿ, ಬರೀ ಎಲ್ಲ ದಕ್ಷಿಣ ಕರ್ನಾಟಕದವ್ರು ಬಿಟ್ಟು ಕೊಟ್ಬಿಟ್ಟಿದ್ದೀವಿ. ನಾವು ಹೋರಾಟ ಮಾಡಬೇಕು. ನಮ್ಮಂತ ಶಿವಾನಂದ ಪಾಟೀಲ್ ಅಂತ ನಾಯಕರಾದಂತ ನಮ್ಮಂತವ್ರು ಬೆಳೆಸುವಂತ ನಾಯಕರ ಹಿಂದೆ ನಾವು ಕೈಯನ್ನು ಬಲಪಡಿಸಬೇಕು. ಹಾಗೆ ಅವ್ರ ಜೊತೆ ನಾವು ಇರಬೇಕಂತ ಹೇಳ್ತಾ ನನ್ನ ಹಕ್ಕೊತ್ತಾಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಚಿತ್ರದುರ್ಗ. ವೀಕ್ಷಕರೇ ನಮಸ್ಕಾರ, ನಾನು ನಿರುಪಗೆ ವಿದ್ಯಾ ಮಂಜುನಾಥ್. ವೀಕ್ಷಕರೇ, ಸ್ಥಳೀಯ ಸುದ್ದಿಗಳನ್ನ ನಾವು ಯೂಟ್ಯೂಬ್ ಮುಖಾಂತರ ಪಡಿತಾ ಇದ್ದೀವಿ. ಅದರಲ್ಲೂ ತಾಳಿಕೋಟೆ ಸುದ್ದಿ ವಾಹಿನಿಯನ್ನ ನಾವು ಹೇಳೋದಾದ್ರೆ DMS ನ್ಯೂಸ್ ಹೆಚ್ಚು ಸಬ್ಸ್ಕ್ರೈಬರ್ನ ಹೊಂದಿ ಈಗಾಗಲೇ ನಿಮ್ಮ ಸುತ್ತಮುತ್ತಲೂ ನಡೆಯುವಂತಹ ಸಾಕಷ್ಟು ಸುದ್ದಿ ಸಮಾಚಾರಗಳನ್ನ ಮೊಬೈಲ್ ಮುಖಾಂತರ ನಿಮಗೆ ತಲುಪಿಸ್ತಾ ಇದೆ. ಇನ್ನೂ ಸಾಕಷ್ಟು ಸುದ್ದಿ ವಾಹಿನಿಯ ಮುಖಾಂತರ ನಿಮಗೆ ತಲುಪಬೇಕು ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ DMS ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಹೊಸ ಸುದ್ದಿ ಸಮಾಚಾರಗಳನ್ನ ನೀವು ಕೂಡಲೇ ನೋಡಬಹುದಾಗಿದೆ. ನಿಮ್ಮ ಸಪೋರ್ಟ್ ನಮಗೆ ಬಹುದೊಡ್ಡ ಶಕ್ತಿ. ಸಪೋರ್ಟ್ ಮಾಡಿ. ನಮಸ್ಕಾರಗಳು.